ಕನಬರಗಿ ಹಾಗೂ ರಾಮತೀರ್ಥನಗರದ ಬಡಾವಣೆಗೆ ಮೀಸಲಿಟ್ಟ ಅನುದಾನವನ್ನು ಸಂಪೂರ್ಣ ಅಭಿವೃದ್ಧಿಗೆ ಬಳಕೆ ಮಾಡಬೇಕೆಂದು ಆಗ್ರಹಿಸಿ ಇಲ್ಲಿನ ರಹವಾಸಿಗಳು ಸೋಮವಾರ ಪ್ರತಿಭಟನೆ ನಡೆಸಿ ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು. ರಾಮತೀರ್ಥನಗರ ಬಡಾವಣೆ ಬೆಳಗಾವಿ ನಗರದಲ್ಲಿ ದೊಡ್ಡ ಬಡಾವಣೆ. ನಮ್ಮಲ್ಲಿ ಇದ್ರ ಪ್ರಕಾರ ನೋಡ್ರಿ ಎಷ್ಟು ಡೆವಲಪ್ ಆಗಿತ್ತು ಅಷ್ಟು ಡೆವಲಪ್ ಆಗಿಲ್ಲ ಅಂಥೇಳಿ ನಾವು ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಯಾಕಂದರೆ ಒಳ ಚರಂಡಿ ಮೊದಲು ಯಾವುದೇ ಒಂದು ಲೇಔಟ್ ಆಗ್ಬೇಕಾದ್ರೆ ಒಳ ಚರಂಡಿ ಮಾಡಬೇಕಾಯ್ತು. ಅವ್ರು ಒಳ ಚರಂಡಿ ಆಗಿಲ್ಲ ಅಂದ್ಕೂಡಲೇ ಅಲ್ಲಿ ಜನರಿಗೆ ಭಾಳ ತೊಂದರೆ ಆಗತ್ತದ. ಅದಕ್ಕಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಒಳ ಚರಂಡಿ ಮಾಡಲೇಬೇಕಂತೇಳಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಲೆಟರ್ ಕೊಟ್ಟೆವು ನಾವು. ಚೀಫ್ ಮಿನಿಸ್ಟ್ರ್ ಕೊಟ್ಟೆವು, ನಗರಾಭಿವೃದ್ಧಿ ಸಚಿವರು ಕೊಟ್ಟೆವು, ಶಾಸಕರು ಕೊಟ್ಟೇವಿ, ಜಿಲ್ಲಾಧಿಕಾರಿಗಳು ಕೊಟ್ಟೇವಿ. ಇದು ಕಡಿದು ನಮ್ಮ ಮನವಿ ಕೊಡೋದು. ಮುಂದೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಎಲ್ಲ ಜನರು ಕರ್ಕೊಂಡು ಮೀಟಿಂಗ್ ಮಾಡಿ ನಾವು ಏನು ಮಾಡ್ಬೇಕು ಅನ್ನೋದು ಠರಾವ್ ಮಾಡ್ತೀವಿ. ದಯಮಾಡಿ ಈಗಾಗಲೇ ಅವ್ರು ನಮ್ಮ ಮಾತು ಕೊಟ್ಟಾರೆ. ಯಾವುದೇ ಪರಿಸ್ಥಿತಿ ನಾವು 3-4 ತಿಂಗಳಾಗ ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಅದನ್ನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂದಾಗ ಅದಕ್ಕೆ ಅಲ್ಲಿ ತನಕ ನಾವು 3 ತಿಂಗಳು ವೇಟ್ ಮಾಡ್ತೀವಿ. ನೋಡೋಣ ಏನಾಗ್ತೈತಿ. ಮತ್ತು 3-4 ತಿಂಗಳಾಗ ಎಲ್ಲ ಮಾಡಿ ಕೊಡ್ತೇವೆ ಅಂತಾರೆ. ನೋಡೋಣ ವೇಟ್ ಮಾಡ್ತೀವಿ. ಮತ್ತು ನಗರ ಸೇವಕರಿಗೂ ಸಾಕಷ್ಟು ಲೆಟ್ರ್ ಕೊಟ್ಟಿವಿ. ಅವರು ಹೇಳ್ಯಾರ ಮಾಡ್ತೀವ್ರಿ ಅಂತೇಳಿ. ಈಗ ಅವ್ರಿಗೂ ನಿನ್ನೆ ಹೇಳಿವು ಇಲ್ಲಿ ಅಮೌಂಟು ಆ ಕಡೆ ಟ್ರಾನ್ಸ್ಫರ್ ಮಾಡಬಾರ್ದು. ಯಾಕಂದರೆ ನಾನು ಮೇಯರ್ ಇದ್ದಾಗ ಬೆಳಗಾವ್ರಾಗ ಮಾಡ್ತೀವಿ ಬಡಾವಣೆಗೆ ಏನು ಫಂಡ್ ಇರ್ತಿಲ್ಲ ಅದನ್ನ ಆ ಕಡೆ ಟ್ರಾನ್ಸ್ಫರ್ ಮಾಡಿರಿ. ಅವಾಗ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಬೇಡ್ರಿ ಹಂಗಂತೇಳಿ. ಯಾಕಂದರೆ ಇಲ್ಲೇ ಮಾಡಿರಿ, ಅಲ್ಲಿ ಖರ್ಚು ಮಾಡಿರಿ. ಸರ್ಕಾರ ದುಡ್ಡು ಇದ್ದರೆ ಮಾಡಿರಿ, ಬೇಡ ಅನ್ನಂಗಿಲ್ಲ. ಇದು ಮಹಾನಗರ ಪಾಲಿಕೆ ದುಡ್ಡು ಈ ಕಡೆ ತೊಗೊಳ್ಳೋದು, ಈ ಕಡೆ ದುಡ್ಡು ಆ ಕಡೆ ತೊಗೊಂಡು ಹೋಗೋದು ಸರಿ ಅನ್ಸಂಗಿಲ್ಲ. ಅದಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಅನುದಾನ ಇಲ್ಲೇ ಇದು ಮಾಡಿರಿ, ಖರ್ಚು ಮಾಡಿರಿ. ಮತ್ತು ಅಲ್ಲಿ ಅನುದಾನ ಅಲ್ಲಿ ಖರ್ಚು ಮಾಡಿ. ಸರ್ಕಾರ ದುಡ್ಡು ಬಂತು ನೀವು ಎಲ್ಲಿ ಬೇಕಾದ್ರೆ ಎಲ್ಲಿ ಮಾಡಿರಿ, ನಮ್ದೇನು ತಗೋಲ್ಲ. ಯಾಕೆ ಸರ್ಕಾರ ದುಡ್ಡು ಅದು ನಮ್ಗೆ ಇಲ್ಲೇ ಮಾಡ್ರಿ ನಾಲ್ಕು ಬರೋದಿಲ್ಲ. ಎಲ್ಲಿ ಡೆವಲಪ್ ಆಗಿಲ್ಲ ಅಲ್ಲಿ ಡೆವಲಪ್ ಮಾಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊಂಡು ನೋಡೋಣ 3 ತಿಂಗಳು ಏನಾಕೈತಿ ನೋಡೋಣ, ಕಾದು ನೋಡು. NB ನಿರ್ವಾಣಿ ಎಕ್ಸ್ ಮೇಯರ್ ಲೋಕೇಟ್ ಅಧಿಕಾರದ ಒಂದು ಸಭೆ ಇರೋದರಿಂದ ಇವತ್ತು ನಮ್ಮ ರಾಮತೀರ್ಥನಗರದ ರವಾಸಿಗಳು ಬಂದು ಒಂದಿಷ್ಟು ಮನವಿಯನ್ನು ಮಾಡಿದ್ದಾರೆ. ಯಾಕಂದರೆ ಮೂಲಭೂತ ಸೌಕರ್ಯಗಳಲ್ಲಿ 80% ಆಗಿದೆ, ಇನ್ನೂ 20% ಉಳಿದಿದೆ. ಅದರಾಗೂ ಮೇಜರ್ ಉಳಿದಾವೆ ಒಂದಿಷ್ಟು. ಏನಪ್ಪ ಅಂದ್ರೆ ಈಗ ಅಂಡರ್ಗ್ರೌಂಡ್ ಡ್ರೈನೇಜ್ ಇರ್ಬೋದು, ಅಂಡರ್ಗ್ರೌಂಡ್ ಲೈಟ್ ಇರ್ಬೋದು ಮೇಜರ್. ಅದಲ್ಲದೆ ಈ ಗಟ್ರಗಳದು ಮತ್ತು ರೋಡ್ದು, ಅದಲ್ಲದೆ ಉದ್ಯಾನವನ. ಮತ್ತು ಇಲ್ಲಿ ಏನಾಗೈತಪ್ಪ ಅಂದ್ರೆ ಇಲ್ಲಿ ಕಾಯಂ ಲೇಬರ್ ಇಲ್ಲ. ಇದನ್ನ ಟೆಂಡರ್ ಮುಖಾಂತರ ಯಾವಾಗ ಕರೆದು ಇಲ್ಲಿ ಎಲ್ಲ ಜನರ ಕಡೆಯಿಂದ ನಾವು ಕ್ಲೀನಿಂಗ್ ಸಲುವಾಗಿ ಎಲ್ಲ ಅದರಿಂದನೇ ನಾವು ಇಲ್ಲಿ ಬರೋದಾಗೈತೆ. ಅಲ್ಲಿ ನಗರ ಸೇವಕರಾದ್ರಂದ್ರೆ ಅವ್ರದ್ದು ಬಯಸ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಇಲ್ಲಿ ಏನಾಗೈತಪ್ಪ ಅಂದ್ರೆ ಈಗ 3 ಸಲ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬಂದಾನೆ. 21ರಾಗಿಂದ ಎಲ್ಲನೂ ಇಲ್ಲಿ ಏನಾಗೈತೆ ಅನ್ನೋದು 3 ಸಲ ಅವರು ಇಲ್ಲಿಂದ ಪ್ರಪೋಸಲ್ ಹೋಗೈತಿ, ಅಲ್ಲಿಂದ ಸರ್ವೆ ಮಾಡ್ತಾರೆ, ಇಂತಿಂಥ ಕೆಲಸ ಮಾಡ್ಬೇಕು ನೀವು ಅಂತೇಳಿ ಮತ್ತೆ ಕಂಡೀಷನ್ ಹಾಕಿ ಕಳ್ಸ್ಯಾರ ಅವ್ರು. ಮತ್ತು ಇದನ್ನು ಬಿಟ್ಟು ಈಗ ಏನು ಮಾಡ್ತಾರೆ, ಇಲ್ಲಿ ದುಡ್ಡನ್ನು ಬೇರೆ ಕಡೆ ಒಯ್ತಾರೆ. ಇದ್ರಾಗ ಫಂಡಮೆಂಟಲ್ ಒಂದು ಲಾ ಏನು ಹೇಳ್ತದೆ ಅಂದ್ರೆ ನಿಮ್ಮ ಯಾವ ಬಡಾವಣೆ ಐತಿ ಅದನ್ನು ಸಂಪೂರ್ಣವಾಗಿ ನೀವು ಅಭಿವೃದ್ಧಿಗೊಳಿಸಿನ ಹ್ಯಾಂಡ್ ಓವರ್ ಮಾಡ್ಬೇಕತ್ತದ. ಅದನ್ನು ಬಿಡ್ತಾರೋ ಈಗ ಸ್ವಲ್ಪ ಇವ್ರಿಗೂ ಕೊಡ್ತಾರೆ, ಅವ್ರಿಗೂ ಕೊಡ್ತಾರೆ, ನಾನು ಗಪ್ ನೀನು ಗಪ್ ಆಗೈತಿ ಈ ಪರಿಸ್ಥಿತಿ. ಅದಕ್ಕೊಂದು ಸ್ವಲ್ಪ ನಾವು ರಿಕ್ ಹಚ್ಚಿದ್ವಿ. ಅದನ್ನು ಇನ್ ಕೇಸ್ ಇಲ್ಲಿ ಹೇಳಿದ್ವಿ ನಾವು ಮೊನ್ನೆ ಹೇಳಿದಾಗ ಇಂತಿಂಥ ಎಲ್ಲ ರವಾಸಿಗಳು ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಾರ. ಇವು ರವಾಸಿ ಸಂಘದಿಂದ ಬಂದಾರ, ಗಣೇಶ ಇದರಿಂದ ಬಂದಾರ, ಇಲ್ಲಿ ಸೇವಾ ಸಮಾಜದಿಂದ ಬಂದಾರ. ಇಲ್ಲಿ ಭಾಳಷ್ಟು ನಮ್ಮ ಹಿರಿಯರ ಅಂದರೆ ವಿವಿಧ ಸಂಸ್ಥೆಯಿಂದ ಬಂದು ಒತ್ತಾಯ ಮಾಡತ್ತಾರ. ಈ ಸಲ ರಾಮತೀರ್ಥನಗರ ಆಗಲಿಲ್ಲ, ಮುಂದಿನ ಹಂತದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ನನಗೂ ಮನವಿ ಕೊಟ್ಟಾರ. ಆ ಪ್ರಕಾರ ನಾನು ಒತ್ತಾಯ ಮಾಡಿದ್ದೀನಿ. ಅದಕ್ಕೆ ಈ ಸಲ ಯಾವುದೇ ಪರಿಸ್ಥಿತಿ ಒಳಗೆ ಅಭಿವೃದ್ಧಿ ಮಾಡಿ ಇದನ್ನು ಮಹಾನಗರಕ್ಕೆ ಒಯ್ಯುವ ಪ್ರಯತ್ನ ಮಾಡ್ತೀವಿ. MLA ಅವ್ರಿಗೂ ಹೇಳಿದ್ವಿ, ಅಧ್ಯಕ್ಷರಿಗೆ ಹೇಳಿದ್ವಿ, ಕಮಿಷನರ್ಗೆ ಹೇಳಿದ್ವಿ, ಮಂತ್ರಿಗಳಿಗೂ ಹೇಳಿದ್ವಿ ನಾವು. ಅದಕ್ಕೆ ಇದನ್ನು ನಾವು ಒತ್ತಾಯ ಮಾಡ್ತೀವಿ. ಅದಕ್ಕೆ ಇವತ್ತು ಮೀಟಿಂಗ್ ಇದ್ದಿದ್ರೆ ಎಲ್ಲ ರವಾಸಿಗಳು ಬಂದಿದ್ದಾರೆ. ಅವರಿಗೂ ಮತ್ತು ಮಾಧ್ಯಮದವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ ಮಾತಾಡಲಿಕ್ಕೆ ಅವಶ್ಯಕ. ಧನ್ಯವಾದ. ಕಳೆದ 24 ವರ್ಷಗಳಿಂದ ರಾಮತೀರ್ಥನಗರದ ಅಭಿವೃದ್ಧಿಯ ಸಲುವಾಗಿ ಪ್ರಾಧಿಕಾರ ರಚನೆ ಮಾಡಬೇಕೆಂದು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಜಿಲ್ಲಾಡಳಿತ ಮನೆ ಹಾಕಿಲ್ಲ ಎಂದು ಮನವಿಯಲ್ಲಿ ದೂರಿದ್ದಾರೆ. ರಾಮತೀರ್ಥನಗರ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಬೋಡಾದಿಂದ ಇದನ್ನ ಅಭಿವೃದ್ಧಿ ಪಡಿಸಬೇಕು ಎಂದು ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.